ವಿಧಾನಸಭೆಯ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ ಸರ್. ಮೊದಲನೇದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತ ಸರ್ಕಾರ ಏನು ಪಣ ತೊಟ್ಟಿತ್ತು, ಈಗ ಹೈಕೋರ್ಟ್ ತಪರಾಕಿ ಹಾಕಿರೋದು ಆದೇಶವನ್ನು ರದ್ದು ಮಾಡಿ ಅಂತ ಹೇಳಿದೆ. ಕಾಂಗ್ರೆಸ್ ಅವ್ರಿಗೆ ಒಂದು ರೀತಿ ಕಮಿಷನ್ ಹೊಡಿಯೋಕ್ಕೆ ಆಸ್ಪತ್ರೆನೂ ಬಿಟ್ಟಿಲ್ಲ. ಅವರು ಬಿಲ್ಡಿಂಗ್ಗಳಲ್ಲಿ ಕಮಿಷನ್ ಹೊಡಿತಾ ಇದ್ರು, ಕಾಂಟ್ರಾಕ್ಟಲ್ಲಿ ಕಮಿಷನ್ನು 63% ಕಮಿಷನ್ ಅಂತ ಈಗ ಉಪಲೋಕಾಯುಕ್ತರು ಹೇಳಿದ್ದಾರೆ, ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ಜನೌಷಧಿಯನ್ನು ಇಡೀ ದೇಶದಲ್ಲಿ ಕೊಟ್ಟಿದೆ. ಜನೌಷಧಿಯ ಬೆನಿಫಿಟ್ ಏನು ಅಂದರೆ ಸುಮಾರು 60, 70, 80% ಕಡಿಮೆ ರೇಟಲ್ಲಿ ಔಷಧಿಗಳು ಸಿಗುತ್ತೆ, ಬಡವರಿಗೆ ಹೆಲ್ಪ್ ಆಗ್ತೈತೆ. ಅದು ಸರ್ಕಾರಿ ಆಸ್ಪತ್ರೆಯಲ್ಲಿರೋರ್ಗಂತೂ ಭಾಳ ಹೆಲ್ಪ್ ಆಗ್ತಾ ಇದೆ. ಇದಕ್ಕೆ ಕಣ್ಬಿತ್ತು ಇವರಿಗೆ. ಅದರಲ್ಲಿ ಕಮಿಷನ್ ಕೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಮಿಷನ್ ಕೊಡ್ತದ? ಗೌರ್ಮೆಂಟ್ ಪ್ರೋಗ್ರಾಮ್ ಇದು, ಕಮಿಷನ್ ಬಂದಿಲ್ಲ, ಅದಕ್ಕೆ ರದ್ದು ಮಾಡಿದ್ರು. ಈಗ ಕೋರ್ಟು ಚೀಮಾರಿ ಹಾಕಿ ಇವ್ರಿಗೆ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಅನ್ನೋ ಥರ ಚೀಮಾರಿಯನ್ನು ಹಾಕಿದ್ದಾರೆ. ಇನ್ನಾದರೂ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಜನರಿಗೆ ಉಪಯೋಗ ಆಗುವಂಥ ಜನೌಷಧಿಗಳನ್ನು ರದ್ದು ಮಾಡೋಕೆ ಕೊಟ್ರಿ, ಅದರಲ್ಲೂ ಕಮಿಷನ್ ತಿನ್ನಬೇಕು, ಅದರಲ್ಲೂ ಲೂಟಿ ಹೊಡಿಬೇಕು ಅಂತ ಹೊರಟಿರೋ ಅಂಥ ಕಾಂಗ್ರೆಸ್ ಅವ್ರಿಗೆ ರಾಜ್ಯದ ಜನ ಚೀಮಾರಿ ಆಗ್ತಾ ಇದ್ದಾರೆ. ಇವಾಗ ಕೋರ್ಟ್ ಆರ್ಡ್ರ್ ಬಂದಿದೆಯಲ್ಲ, ಇದು ಅವರಿಗೆ ಕಪ್ಪಾಳ ಮೋಕ್ಷ, ಕಾಂಗ್ರೆಸ್ ಪಾರ್ಟಿಗೆ ಕಪ್ಪಾಳ ಮೋಕ್ಷ. ಇನ್ನಾದರೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲ ಇದಕ್ಕೆ ಉತ್ತರ ಕೊಡಿ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗಿದೆ. RCB ಪಂದ್ಯದ ನಂತರ ಡೆತ್ಗಳಾಯಿತು. ಇವತ್ತರೆಗೂ ಒಂದು ಕ್ರಿಕೆಟ್ ಆಟ ಅಲ್ಲಿ ಆಯೋಜನೆ ಆಗಿಲ್ಲ. ಇದನ್ನ ಸರ್ಕಾರದ ಬಳಿ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ನೋಡಿ, ತಪ್ಪು ಮಾಡಿರೋದು RCB ಅಲ್ಲ, ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲ, ತಪ್ಪು ಮಾಡಿರೋದು ಸರ್ಕಾರ. ಯಾವುದೇ ಕಾರ್ಯಕ್ರಮ ಆಗಲಿ, ಅದು BJP ಆಗಲಿ, ಕಾಂಗ್ರೆಸ್ ಆಗಲಿ, ಪ್ರೈವೇಟ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಅದು ಭದ್ರತೆ ವ್ಯವಸ್ಥೆ ಮಾಡೋದು ಸರ್ಕಾರದ ಕರ್ತವ್ಯ. ಜನಗಳ ತೆರಿಗೆಯನ್ನು ತಗೊತಾರೆ. ತೆರಿಗೆ ಯಾಕೆ ಕಟ್ಟಬೇಕು? ಜನಗಳ ತೆರಿಗೆ ಹಣೆಯಲ್ಲಿ ತಾನೇ ಇವರು ಬಂದೋಬಸ್ತ್ ಕೊಡಬೇಕು. ಬಂದೋಬಸ್ತ್ ಕೊಡೋಕ್ಕಾಗದೆ ಯೋಗ್ಯತೆ ಇಲ್ದವರು ಇವ್ರ ತಪ್ಪಿಂದ 11 ಜನ ಸಾವಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಾಗಿದ್ದಾರೆ. ಇವ್ರ ತಪ್ಪಿಗೆ ಕ್ರಿಕೆಟ್ ಮೇಲೆ ಸೇಡು ತೀರಿಸ್ಕೊಳೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಾನೂನು ಪ್ರಕಾರ ಅವ್ರಿಗೆ ಏನು RCB ನಡೆಸೋವಂಥದ್ದಕ್ಕೆ, ಕ್ರಿಕೆಟ್ ಮ್ಯಾಚ್ಗಳು ನಡೆಸೋವಂಥದ್ದಕ್ಕೆ ಕಾನೂನು ಪ್ರಕಾರ ಏನು ಅವಕಾಶ ಇದೆ ಅದನ್ನು ಮಾಡಿಕೊಡ್ಬೇಕು. ಸರ್, ಪದೇ ಪದೇ ನಮ್ಮ ತಂದೆನೇ CM ಆಗಿ ಮುಂದುವರಿತಾರೆ, ಹೈಕಮಾಂಡ್ ನಿರ್ಧಾರ ಮಾಡಿದೆ, ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಯತೀಂದ್ರರವರು ಇವತ್ತು ಕೂಡ ಹೇಳಿದ್ದಾರೆ. ಒಂದು ಕಡೆ ಅವರ ಮಗ ಸಿದ್ದರಾಮಯ್ಯನವ್ರ ಮಗ ನಮ್ಮಪ್ಪನೇ 5 ವರ್ಷ ಅಂತ ಅವರು, ಇನ್ನೊಂದು ಕಡೆ ಥಾಮಸ್ DK ಶಿವಕುಮಾರ್ ಅವ್ರ ತಮ್ಮ, ನಮ್ಮ ಅಣ್ಣನೇ CM, ಸತ್ಯಮೇವ ಜಯತೆ, ಸತ್ಯವೇ ನಮ್ಮ ತಾಯಿ ತಂದೆ, ಮಾತಿಗೆ ತಪ್ಪಬೇಡ್ದು, ವರ್ಡ್ ಈಸ್ ವರ್ಲ್ಡ್ ಅವರು ಒಂದು ಕಡೆ. ಈ ಕಳೆದ 6 ತಿಂಗಳಿಂದ ಈ ನಾಟಕ ನೋಡಿ ಜನಕ್ಕೆ ಅನ್ಸ್ಬಿಟ್ಟಿದೆ, ಯಾರು ಮುಖ್ಯಮಂತ್ರಿ, ಯಾರು ಕೆಲಸ ಮಾಡ್ತಾವ್ರೆ, ಮಂತ್ರಿಗಳೆಲ್ಲ ಯಾವನು ಕೇರೆ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ, ಸದನಕ್ಕೂ ಸರಿಯಾಗಿ ಬರ್ತಾ ಇಲ್ಲ ಮಂತ್ರಿಗಳು, ಉತ್ತರನೂ ಸರಿ ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆಗಿದೆ, ಪ್ರವಾಹ ಬಂದಿದೆ, ಯಾರು ಗಮನನೇ ಕೊಡ್ತಾ ಇಲ್ಲ. ಯಾವಾಗ ಈ ಹೇಳಿದ್ರಲ್ಲ ಇವರು ಬೈರ್ತಿ ಸುರೇಶ್ ಅವರು, ಕಿಂಗ್ ಈಸ್ ಅಲೈವ್ ಅಂತ, ಹಂಗಿದ್ದಿದ್ರೆ ಆ ಸ್ಥಾನ ಇವತ್ತು ಈ ಥರದ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೂ ಬರ್ತಾ ಇಲ್ಲ. ಯಾವ ಮಂತ್ರಿನೂ ಯಾರನ್ನೂ ಕೇಳ್ತಾ ಇಲ್ಲ, ಒಬ್ಬ ಮಂತ್ರಿನೂ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇಲ್ಲ. ಇವರಿಬ್ಬರು ಜಗಳ, ಅದೇನೋ ಹೇಳ್ತಾರೆ, ಇವರಿಬ್ಬರು ಜಾಗದಲ್ಲಿ ಕೂಸು ಬಡವಾಯಿತು ಅನ್ನೋ ಸ್ಥಿತಿ ಕರ್ನಾಟಕ. ಚೀಫ್ ಮಿನಿಸ್ಟರ್ ಚೇರ್ ಅಥವಾ ಒಂದು ಪದಕ್ಕಿರುವಂಥ ಬೆಲೆ ಕಡಿಮೆ ಆಗಿದೆಯಾ? ಮೊದಲನೇದು. ಎರಡನೇದು, ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೋ ವೀಕ್ ಆಯಿತು. ಬಿಹಾರ ಚುನಾವಣೆ ಆದಮೇಲಂತೂ ಯಾರು ಬೆಲೆನೇ ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಯಾರು ಮಾತಾಡಬಾರ್ದು, ತುಸುಕ್ ಅನ್ನಬಾರ್ದು ಅಂತ. ಅವ್ರು ಹೇಳಿದ 5 ನಿಮಿಷಕ್ಕೆ ಎಲ್ಲರೂ ಮಾತಾಡ್ತಾರೆ. 5 ನಿಮಿಷಕ್ಕೆ ಎಲ್ಲ ವಿರೋಧವಾಗಿ ಸ್ಟೇಟ್ಮೆಂಟು. ನೆನ್ನೆನೂ ಕೂಡ 15 ಜನ ಊಟಕ್ಕೆ ಸೇರಿ ಭಿನ್ನಮತೀಯ ಚಟುವಟಿಕೆ ಕಾಂಗ್ರೆಸ್ಸಲ್ಲಿ ಮಾಡಿದ್ದಾರೆ. ಸೊ ಇವೆಲ್ಲನೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ ವೀಕು ಅನ್ನೋದು ಅರ್ಥ ಆಗ್ತಾ ಇದೆ. ಚೀಫ್ ಮಿನಿಸ್ಟರ್ ಚೇರ್ ಅಂತೂ ನಾನು ಅಧಿವೇಶನದಲ್ಲಿ ಹೇಳಿದ್ದೀನಿ, ಅದಕ್ಕೆ ಗೌರವ ಎಲ್ಲ ಬೀದಿಗೆ ತಂದುಬಿಟ್ಟವ್ರೆ. ರಸ್ತೆ ಬೀದಿಗಳಲ್ಲಿ ಮಾತಾಡೋದು, ಆ ಮುಖ್ಯಮಂತ್ರಿ ಪದವಿಯ ಇದೆಯಲ್ಲ ಅದನ್ನು ಬೀದಿಯಲ್ಲಿ ಚರ್ಚೆ ಮಾಡೋವಂಥ ವಸ್ತುವಾಗಿ ತಂದಿದ್ದಾರೆ. ಆ ಗೌರವನೂ ಹಾಳು ಮಾಡ್ತಾ ಇದ್ದಾರೆ. ಆಗಿತ್ತು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಧಾನಸಭೆಯ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ ಸರ್. ಮೊದಲನೇದಾಗಿ
ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತ ಸರ್ಕಾರ ಏನು ಪಣ ತೊಟ್ಟಿತ್ತು, ಈಗ ಹೈಕೋರ್ಟ್ ತಪರಾಕಿ ಹಾಕಿರೋದು ಆದೇಶವನ್ನು ರದ್ದು ಮಾಡಿ ಅಂತ ಹೇಳಿದೆ. ಕಾಂಗ್ರೆಸ್ ಅವ್ರಿಗೆ ಒಂದು ರೀತಿ ಕಮಿಷನ್ ಹೊಡಿಯೋಕ್ಕೆ ಆಸ್ಪತ್ರೆನೂ ಬಿಟ್ಟಿಲ್ಲ ಅವರು. ಬಿಲ್ಡಿಂಗ್ಗಳಲ್ಲಿ ಕಮಿಷನ್ ಹೊಡಿತಾ ಇದ್ರು, ಕಾಂಟ್ರಾಕ್ಟಲ್ಲಿ ಕಮಿಷನ್ನು 63% ಕಮಿಷನ್ ಅಂತ ಈಗ ಉಪಲೋಕಾಯುಕ್ತರು ಹೇಳಿದ್ದಾರೆ, ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ಜನೌಷಧಿಯನ್ನು ಇಡೀ ದೇಶದಲ್ಲಿ ಕೊಟ್ಟಿದೆ. ಜನೌಷಧಿಯ ಬೆನಿಫಿಟ್ ಏನು ಅಂದರೆ ಸುಮಾರು 60, 70, 80% ಕಡಿಮೆ ರೇಟಲ್ಲಿ ಔಷಧಿಗಳು ಸಿಗುತ್ತೆ, ಬಡವರಿಗೆ ಹೆಲ್ಪ್ ಆಗ್ತೈತೆ. ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋರಿಗಂತೂ ಭಾಳ ಹೆಲ್ಪ್ ಆಗ್ತಾ ಇದೆ. ಇದಕ್ಕೆ ಕಣ್ಣು ಬಿತ್ತು ಇವರಿಗೆ. ಅದರಲ್ಲಿ ಕಮಿಷನ್ ಕೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಮಿಷನ್ ಕೊಡ್ತದ? ಗೌರ್ಮೆಂಟ್ ಪ್ರೋಗ್ರಾಮ್ ಇದು, ಕಮಿಷನ್ ಬಂದಿಲ್ಲ, ಅದಕ್ಕೆ ರದ್ದು ಮಾಡಿದ್ರು. ಈಗ ಕೋರ್ಟು ಚೀಮಾರಿ ಹಾಕಿ ಇವ್ರಿಗೆ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಅನ್ನೋ ಥರ ಚೀಮಾರಿಯನ್ನು ಹಾಕಿದ್ದಾರೆ. ಇನ್ನಾದರೂ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಜನರಿಗೆ ಉಪಯೋಗ ಆಗುವಂಥ ಜನೌಷಧಿಗಳನ್ನು ರದ್ದು ಮಾಡೋಕೆ ಹೊರಟ್ರಿ, ಅದರಲ್ಲೂ ಕಮಿಷನ್ ತಿನ್ನಬೇಕು, ಅದರಲ್ಲೂ ಲೂಟಿ ಹೊಡಿಬೇಕು ಅಂತ ಹೊರಟಿರೋ ಅಂಥ ಕಾಂಗ್ರೆಸ್ ಅವ್ರಿಗೆ ರಾಜ್ಯದ ಜನ ಚೀಮಾರಿ ಆಗ್ತಾ ಇದ್ದಾರೆ. ಇವಾಗ ಕೋರ್ಟ್ ಆರ್ಡ್ರ್ ಬಂದಿದೆಯಲ್ಲ, ಇದು ಅವರಿಗೆ ಕಪ್ಪಾಳ ಮೋಕ್ಷ, ಕಾಂಗ್ರೆಸ್ ಪಾರ್ಟಿಗೆ ಕಪ್ಪಾಳ ಮೋಕ್ಷ. ಇನ್ನಾದರೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲ ಇದಕ್ಕೆ ಉತ್ತರ ಕೊಡಿ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗಿದೆ. RCB ಪಂದ್ಯದ ನಂತರ ಡೆತ್ಗಳಾಯಿತು. ಇವತ್ತರೆಗೂ ಒಂದು ಕ್ರಿಕೆಟ್ ಆಟ ಅಲ್ಲಿ ಆಯೋಜನೆ ಆಗಿಲ್ಲ. ಇದನ್ನ ಸರ್ಕಾರದ ಬಳಿ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ನೋಡಿ, ತಪ್ಪು ಮಾಡಿರೋದು RCB ಅಲ್ಲ, ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲ, ತಪ್ಪು ಮಾಡಿರೋದು ಸರ್ಕಾರ. ಯಾವುದೇ ಕಾರ್ಯಕ್ರಮ ಆಗಲಿ, ಅದು BJP ಆಗಲಿ, ಕಾಂಗ್ರೆಸ್ ಆಗಲಿ, ಪ್ರೈವೇಟ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಅದು ಭದ್ರತೆ ವ್ಯವಸ್ಥೆ ಮಾಡೋದು ಸರ್ಕಾರದ ಕರ್ತವ್ಯ. ಜನಗಳ ತೆರಿಗೆಯನ್ನು ತಗೊತಾರೆ. ತೆರಿಗೆ ಯಾಕೆ ಕಟ್ಟಬೇಕು? ಜನಗಳ ತೆರಿಗೆ ಹಣೆಯಲ್ಲಿ ತಾನೇ ಇವರು ಬಂದೋಬಸ್ತ್ ಕೊಡಬೇಕು. ಬಂದೋಬಸ್ತ್ ಕೊಡೋಕ್ಕಾಗದೆ ಯೋಗ್ಯತೆ ಇಲ್ದವರು ಇವ್ರ ತಪ್ಪಿಂದ 11 ಜನ ಸಾವಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಾಗಿದ್ದಾರೆ. ಇವ್ರ ತಪ್ಪಿಗೆ ಕ್ರಿಕೆಟ್ ಮೇಲೆ ಸೇಡು ತೀರಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾನೂನು ಪ್ರಕಾರ ಅವ್ರಿಗೆ ಏನು RCB ನಡೆಸೋವಂಥದ್ದಕ್ಕೆ, ಕ್ರಿಕೆಟ್ ಮ್ಯಾಚ್ಗಳು ನಡೆಸೋವಂಥದ್ದಕ್ಕೆ ಕಾನೂನು ಪ್ರಕಾರ ಏನು ಅವಕಾಶ ಇದೆ ಅದನ್ನು ಮಾಡಿಕೊಡ್ಬೇಕು. ಸರ್, ಪದೇ ಪದೇ ನಮ್ಮ ತಂದೆನೇ CM ಆಗಿ ಮುಂದುವರಿತಾರೆ, ಹೈಕಮಾಂಡ್ ನಿರ್ಧಾರ ಮಾಡಿದೆ, ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಯತೀಂದ್ರರವರು ಇವತ್ತು ಕೂಡ ಹೇಳಿದ್ದಾರೆ. ಒಂದು ಕಡೆ ಅವರ ಮಗ ಸಿದ್ದರಾಮಯ್ಯನವ್ರ ಮಗ ನಮ್ಮಪ್ಪನೇ 5 ವರ್ಷ ಅಂತ ಅವರು, ಇನ್ನೊಂದು ಕಡೆ ಥಾಮಸ್ DK ಶಿವಕುಮಾರ್ ಅವ್ರ ತಮ್ಮ ನಮ್ಮ ಅಣ್ಣನೇ CM, ಸತ್ಯಮೇವ ಜಯತೆ, ಸತ್ಯವೇ ನಮ್ಮ ತಾಯಿ ತಂದೆ, ಮಾತಿಗೆ ತಪ್ಪಬೇಡ್ದು, ವರ್ಡ್ ಈಸ್ ವರ್ಲ್ಡ್ ಅವರು ಒಂದು ಕಡೆ. ಈ ಕಳೆದ 6 ತಿಂಗಳಿಂದ ಈ ನಾಟಕ ನೋಡಿ ಜನಕ್ಕೆ ಅನ್ಸ್ಬಿಟ್ಟಿದೆ, ಯಾರು ಮುಖ್ಯಮಂತ್ರಿ, ಯಾರು ಕೆಲಸ ಮಾಡ್ತಾವ್ರೆ, ಮಂತ್ರಿಗಳೆಲ್ಲ ಯಾವನು ಕೇರೆ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ, ಸದನಕ್ಕೂ ಸರಿಯಾಗಿ ಬರ್ತಾ ಇಲ್ಲ ಮಂತ್ರಿಗಳು, ಉತ್ತರನೂ ಸರಿ ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆಗಿದೆ, ಪ್ರವಾಹ ಬಂದಿದೆ, ಯಾರು ಗಮನನೇ ಕೊಡ್ತಾ ಇಲ್ಲ. ಯಾವಾಗ ಈ ಹೇಳಿದ್ರಲ್ಲ ಇವರು ಬೈರ್ತಿ ಸುರೇಶ್ ಅವರು, ಕಿಂಗ್ ಈಸ್ ಅಲೈವ್ ಅಂತ, ಹಂಗಿದ್ದಿದ್ರೆ ಆ ಸ್ಥಾನ ಇವತ್ತು ಈ ಥರದ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೂ ಬರ್ತಾ ಇಲ್ಲ. ಯಾವ ಮಂತ್ರಿನೂ ಯಾರನ್ನೂ ಕೇಳ್ತಾ ಇಲ್ಲ, ಒಬ್ಬ ಮಂತ್ರಿನೂ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇಲ್ಲ. ಇವರಿಬ್ಬರು ಜಗಳ, ಅದೇನೋ ಹೇಳ್ತಾರೆ, ಇವರಿಬ್ಬರು ಜಾಗದಲ್ಲಿ ಕೂಸು ಬಡವಾಯಿತು ಅನ್ನೋ ಸ್ಥಿತಿ ಕರ್ನಾಟಕ. ಚೀಫ್ ಮಿನಿಸ್ಟರ್ ಚೇರ್ ಅಥವಾ ಒಂದು ಪದಕ್ಕಿರುವಂಥ ಬೆಲೆ ಕಡಿಮೆ ಆಗಿದೆಯಾ? ಮೊದಲನೇದು. ಎರಡನೇದು, ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೋ ವೀಕ್ ಆಯಿತು. ಬಿಹಾರ ಚುನಾವಣೆ ಆದಮೇಲಂತೂ ಯಾರು ಬೆಲೆನೇ ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಯಾರು ಮಾತಾಡಬಾರ್ದು, ತುಸುಕ್ ಪಿಸುಕ್ ಅನ್ನಬಾರ್ದು ಅಂತ. ಅವ್ರು ಹೇಳಿದ 5 ನಿಮಿಷಕ್ಕೆ ಎಲ್ಲರೂ ಮಾತಾಡ್ತಾರೆ. 5 ನಿಮಿಷಕ್ಕೆ ಎಲ್ಲ ವಿರೋಧವಾಗಿ ಸ್ಟೇಟ್ಮೆಂಟು. ನೆನ್ನೆನೂ ಕೂಡ 15 ಜನ ಊಟಕ್ಕೆ ಸೇರಿ ಭಿನ್ನಮತೀಯ ಚಟುವಟಿಕೆ ಕಾಂಗ್ರೆಸ್ಸಲ್ಲಿ ಮಾಡಿದ್ದಾರೆ. ಸೊ ಇವೆಲ್ಲನೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ ವೀಕು ಅನ್ನೋದು ಅರ್ಥ ಆಗ್ತಾ ಇದೆ. ಚೀಫ್ ಮಿನಿಸ್ಟರ್ ಚೇರ್ ಅಂತೂ ನಾನು ಅಧಿವೇಶನದಲ್ಲಿ ಹೇಳಿದ್ದೀನಿ, ಅದಕ್ಕೆ ಗೌರವ ಎಲ್ಲ ಬೀದಿಗೆ ತಂದುಬಿಟ್ಟವ್ರೆ. ರಸ್ತೆ ಬೀದಿಗಳಲ್ಲಿ ಮಾತಾಡೋದು, ಆ ಮುಖ್ಯಮಂತ್ರಿ ಪದವಿಯ ಇದೆಯಲ್ಲ ಅದನ್ನು ಬೀದಿಯಲ್ಲಿ ಚರ್ಚೆ ಮಾಡುವಂಥ ವಸ್ತುವಾಗಿ ತಂದಿದ್ದಾರೆ. ಆ ಗೌರವನೂ ಹಾಳು ಮಾಡ್ತಾ ಇದ್ದಾರೆ. ಆಗಿತ್ತು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.